ಡೊನಾಲ್ಡ್ ಟ್ರಂಪ್ ಸೊಸೆಯೊಂದಿಗೆ ಟೈಗರ್ ವುಡ್ಸ್ ಸಂಬಂಧ. ಗಾಲ್ಫ್ ದಂತಕಥೆ. ಟೈಗರ್ ವುಡ್ಸ್ ಪ್ರಸ್ತುತ ಡೊನಾಲ್ಡ್ ಟ್ರಂಪ್ ಜೂನಿಯರ್ ಮಾಜಿ ಪತ್ನಿ ವನೆಸ್ಸಾ ಟ್ರಂಪ್ ಜೊತೆ ಸಂಬಂಧ ಹೊಂದಿದ್ದಾರೆ. ಇತ್ತೀಚೆಗೆ ಫ್ಲೋರಿಡಾ ಪೊಲೀಸರು ಟೈಗರ್ ವುಡ್ಸ್ ಅವರನ್ನ ಮದ್ಯ ಸೇವಿಸಿ ವಾಹನ ಚಲಾಯಿಸಿದ ಶಂಕೆಯ ಆಧಾರದ ಮೇಲೆ ಬಂಧಿಸಿ ಮಾರ್ಟಿನ್ ಕೌಂಟಿ ಜೈಲಿಗೆ ಕರೆದೊಯ್ದಿದ್ರು. ನಂತರ ಜಾಮೀನಿನ ಮೇಲೆ ಬಿಡುಗಡೆಯಾದ ಟೈಗರ್ ವುಡ್ಸ್ ಮೇಲೆ ಅವರ ಸಂಗಾತಿ ವನೆಸ್ಸಾ ಟ್ರಂಪ್ ಕೋಪ ವ್ಯಕ್ತಪಡಿಸಿದ್ದಾರೆ. ಟೈಗರ್ ವುಡ್ಸ್ ತಮ್ಮ ನಡವಳಿಕೆಗಳನ್ನ ಬದಲಾಯಿಸಿಕೊಳ್ಳದಿದ್ರೆ ಸಂಬಂಧ ತೊರೆದು ಹೋಗುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ವರದಿಗಳು ಹೇಳ್ತಾ ಇದೆ. ಡೈಲಿ ಮೇಲ್ ಪ್ರಕಾರ ವನೆಸ್ಸಾ ಟ್ರಂಪ್ ಟೈಗರ್ ವುಡ್ಸ್ ಅವರಿಗೆ ಇದು ಕೊನೆಯ ಅವಕಾಶವೆಂದು, ಮತ್ತೇನಾದ್ರೂ ಎಂಥ ತಪ್ಪು ಮಾಡಿ ಜೈಲಿಗೆ ಹೋದ್ರೆ ನಮ್ಮಿಬ್ಬರ ಸಂಬಂಧ ಮುಗಿದಂತೆಯೇ ಸರಿ, ಅರ್ಥ ಮಾಡಿಕೋ ಎಂದು ಎಚ್ಚರಿಸಿದ್ದಾರೆ. ಖಂಡಿತವಾಗಿಯೂ ಟೈಗರ್ ವುಡ್ಸ್ಗೆ ಇದು ರೆಡ್ ಸಿಗ್ನಲ್. ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಿಕೊಂಡು ಸರಿಯಾಗಿದ್ರೆ ಒಳ್ಳೆಯದು, ಇಲ್ಲದಿದ್ರೆ ನಾನು ಸಂಬಂಧ ಕಳಚಿಕೊಂಡು ನನ್ನ ದಾರಿ ಕಂಡುಕೊಳ್ಳಬೇಕಾಗುತ್ತೆ ಅಂತ ವನೆಸ್ಸಾ ಎಚ್ಚರಿಕೆ ನೀಡಿದ್ದಾರೆ ಎಂದು ಡೈಲಿ ಮೇಲ್ ವರದಿ ಮಾಡಿದೆ. ಅಮೆರಿಕ ಮಾಡೆಲ್ ಆಗಿರುವ ವನೆಸ್ಸಾ ಟ್ರಂಪ್ 2005ರಲ್ಲಿ ನವೆಂಬರ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹಿರಿಯ ಮಗ ಡೊನಾಲ್ಡ್ ಟ್ರಂಪ್ ಜೂನಿಯರ್ ಅವರನ್ನ ವಿವಾಹವಾಗಿ 2018ರಲ್ಲಿ ವಿಚ್ಛೇದನ ಪಡೆದ ಈ ದಂಪತಿಗೆ ಕಾಯ್ ಟ್ರಂಪ್ ಎಂಬ ಮಗನಿದ್ದಾನೆ. ನಂತರ 2024ರಲ್ಲಿ ಅವರು ಗಾಲ್ಫ್ ದಂತಕಥೆ ಟೈಗರ್ ವುಡ್ಸ್ ಅವರೊಂದಿಗೆ ಸಂಬಂಧ ಹೊಂದಿದ್ದಾರೆ ಎಂಬ ಸುದ್ದಿ ಮೊದಲು 2024ರಲ್ಲಿ ಬಯಲಿಗೆ ಬಂತು. ಇನ್ನು ಟೈಗರ್ ವುಡ್ಸ್ ಮಾರ್ಚ್ 2025ರಲ್ಲಿ ವನೆಸ್ಸಾ ಅವರನ್ನ ತಮ್ಮ ಸಂಗಾತಿ ಎಂದು ಅಧಿಕೃತವಾಗಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮೂಲಕ ಪರಿಚಯಿಸಿದ್ರು. ಅಂದಿನಿಂದ ಇಬ್ಬರು ಲಿವಿಂಗ್ ಇನ್ ರಿಲೇಶನ್ಶಿಪ್ ಸಂಬಂಧದಲ್ಲಿದ್ದಾರೆ. ಇತ್ತೀಚೆಗೆ ಟೈಗರ್ ವುಡ್ಸ್ ಅವರ ನಡವಳಿಕೆಯಿಂದ ತೀವ್ರ ಬೇಸತ್ತ ವನೆಸ್ಸಾ ಮತ್ತೆ ನಡವಳಿಕೆ ಸರಿಪಡಿಸಿಕೊಳ್ಳದಿದ್ದರೆ ಸಂಬಂಧ ಮುರಿಯುವುದಾಗಿ ಬೆದರಿಕೆ ಹಾಕಿದ್ದಾರೆ. ಎನಿವೆ, ನಡವಳಿಕೆ ಸರಿಯಾಗಿಲ್ಲದಿದ್ರೆ ಅವನು ಗಾಲ್ಫ್ ದಂತಕಥೆಯಾಗಿರ್ಲಿ, ಏನೇ ಆಗಿರ್ಲಿ ಅಷ್ಟೇ.